ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋ ಎಸ್ಪೆಷಲಿ ಬಂದ್ಬಿಟ್ಟು MSW ಫಸ್ಟ್ ಇಯರ್ನ ಸೆಕೆಂಡ್ ಸೆಮಿಸ್ಟರ್ನ ಸ್ಟೂಡೆಂಟ್ಸ್ಗಳಿಗೆ. MSWನ ಸೆಕೆಂಡ್ ಸೆಮಿಸ್ಟರ್ನ ಸ್ಟೂಡೆಂಟ್ಸ್ಗಳಿಗೆ ಒಂದು ಸಬ್ಜೆಕ್ಟ್ ಇದೆ, ಸೋಷಿಯಲ್ ವರ್ಕ್ ರಿಸರ್ಚ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಈ ಸಬ್ಜೆಕ್ಟ್ನಲ್ಲಿ ಯೂನಿಟ್ ನಂಬರ್ 15 ಮೆಜರ್ಸ್ ಆಫ್ ಡಿಸ್ಪರ್ಷನ್ ಅಂತ ಒಂದು ಯೂನಿಟ್ ಇದೆ. ಕನ್ನಡದಲ್ಲಿ ಅದನ್ನು ಪ್ರಸರಣದ ಕ್ರಮಗಳು ಅಂತ ಕರೀತಾರೆ. ಈ ಯೂನಿಟ್ನ ಪೇಜ್ ನಂಬರ್ ಬಂದ್ಬಿಟ್ಟು 106. ನೀವು PDF ಓಪನ್ ಮಾಡಿ 106 ಓಪನ್ ಮಾಡಿದ್ರೆ ನಿಮಗೆ ಯೂನಿಟ್ ಬರುತ್ತೆ. ಈ ಯೂನಿಟ್ನಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಂಥದ್ದು ಕ್ವಶನ್ ಇದೆ. ಈ ಪ್ರಾಬ್ಲಮ್ ಸಾಲ್ವ್ ಕ್ವಶನ್ನ ನಿಮಗೆ ಯೂನಿಟ್ನಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಜಸ್ಟ್ ಒಂದು ಕ್ವಶನ್ ಕೊಟ್ಟು ಡೈರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಸೊ ಆನ್ಸರ್ಸ್ನ ಯಾವ ರೀತಿ ಕಂಡುಹಿಡಿಯೋದು ಮತ್ತು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಬರೆಯೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೋಡುವ ಮುಖಾಂತರ ಆ ಪ್ರಾಬ್ಲಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ನ ಪಡ್ಕೋಬಹುದು. ಜೊತೆಗೆ ನೆಕ್ಸ್ಟ್ ಏನಾದರೂ ಎಕ್ಸಾಮ್ಗೆ ಏನಾದರೂ ಈ ಟೈಪ್ ಕ್ವಶನ್ಸ್ ಕೇಳಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇನ್ ಕೇಸ್ ಏನಾದ್ರು 15 ಮಾರ್ಕ್ಸ್ಗೆ ಈ ಕ್ವಶನ್ ಏನಾದ್ರು ಬಂತು ಅಂತಂದರೆ 15 ಮಾರ್ಕ್ಸ್ ಈಸಿಯಾಗಿ ಪಡ್ಕೋಬೋದು. ಸೊ ಬನ್ನಿ ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ಸೊ ಒನ್ಸ್ ಇದನ್ನು ನೀವು ತಿಳ್ಕೊಂಡ್ರೆ ಇದೇ ರೀತಿ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಸಾಲ್ವ್ ಮಾಡ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು PDF ಓಪನ್ ಮಾಡಿ ಈ ಯೂನಿಟ್ನ ಓಪನ್ ಮಾಡಿದ್ರೆ ನಿಮ್ಗೊಂದು ಚಾರ್ಟ್ ಸಿಗುತ್ತೆ. ಇವಾಗ ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಚಾರ್ಟ್ ಓಪನ್ ಆಗಿ ನಿಮಗೆ ಅದು ಕ್ವಶನ್ ವಿತ್ ಆನ್ಸರ್ಸ್ ಎಲ್ಲ ಡೈರೆಕ್ಟ್ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ನಮಗೆ ಕೊಟ್ಟಿರುವಂಥ ಸಿಲೆಬಸ್ನಲ್ಲಿ ಡೈರೆಕ್ಟ್ ಚಾರ್ಟ್ ಕೊಟ್ಟು ಆ ಚಾರ್ಟ್ನ ಫಿಲ್ ಮಾಡಿದ್ದಾರೆ. ಸೊ ಯಾವ ರೀತಿ ಅದನ್ನು ಫಿಲ್ ಮಾಡಿದ್ದಾರೆ ಮತ್ತು ನಾವು ಯಾವ ರೀತಿ ಅದನ್ನು ಫಿಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಜಸ್ಟ್ ಈಗ ನಾನು ಕ್ವಶನ್ ಫ್ರೇಮ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದ್ರು ನಮಗೆ ಕ್ವಶನ್ಸ್ ಕೊಡ್ತು ಅಂದರೆ ಈ ಟೈಪ್ ಕ್ವಶನ್ಸ್ ಕೊಡ್ತಾರೆ. ಫೈಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ, ಕನ್ನಡದಲ್ಲಿ ಪ್ರಮಾಣಿತ ವಿಚಲನವನ್ನು ಕಂಡುಹಿಡಿಯಿರಿ ಅಂತ. ಕ್ವಶನ್ ಬಂದ್ಬಿಟ್ಟು CI ಅಂದ್ಬಿಟ್ಟು ಒಂದು ಆಪ್ಷನ್ ಮತ್ತು F ಅಂತ ಒಂದು ಆಪ್ಷನ್ ಕೊಟ್ಟು ಈ ಥರ ಒಂದು ಕೊಡ್ತಾರೆ ನಂಬರ್ಸ್. CI ಅಂದರೆ ಕ್ಲಾಸ್ ಇಂಟರ್ವಲ್ಸ್ ಅಂತ, F ಅಂದರೆ ಫ್ರೀಕ್ವೆನ್ಸಿ ಅಂತ. ಕ್ಲಾಸ್ ಇಂಟರ್ವಲ್ಸ್ ಬಂದ್ಬಿಟ್ಟು 0 to 10, ಇದು ಮೈನಸ್ ಅಲ್ಲ, ಕನ್ಫ್ಯೂಸ್ ಆಗಬೇಡಿ. ರೇಂಜ್ 0 to 10, ಇದು 10 to 20, 20 to 30, 30 to 40, 40 to 50, 50 to 60, 60 to 70 ಅಂತ ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಡಿಫ್ರೆಂಟ್ ಕೊಟ್ಟಿದ್ದಾರೆ. ಇದಕ್ಕೆ ಈ ಫ್ರೀಕ್ವೆನ್ಸಿ 5 ಇದೆ, ಈ ಫ್ರೀಕ್ವೆನ್ಸಿ 7, 14, 12, 9, 6, 2 ಈ ಥರ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಈಗ ನೆಕ್ಸ್ಟ್ ಏನೆಲ್ಲ ಕಂಡುಹಿಡಿಬೇಕು ಅಂತ ನೋಡೋದಾದರೆ X ಕಂಡುಹಿಡಿಬೇಕು, ಅದರ ನೆಕ್ಸ್ಟ್ ಮೀನ್ ಆಫ್ X ಕಂಡುಹಿಡಿಬೇಕು. ಇವೆರಡನ್ನು ನಾವು ಮೇನ್ ಥಿಂಗ್ ಫಸ್ಟ್ ಕಂಡುಹಿಡಿಬೇಕಾಗುತ್ತೆ. ಇದನ್ನು ಕಂಡುಹಿಡಿದಾದ್ಮೇಲೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಂಡುಹಿಡಿಯೋಕ್ಕೆ ಈಸಿ ಆಗುತ್ತೆ. ಮೊದಲನೇದಾಗಿ ನಾವು X ಮತ್ತು ಮೀನ್ ಆಫ್ Xನ ಯಾವ ರೀತಿ ಕಂಡುಹಿಡಿಯೋದು ಅಂತ ತಿಳ್ಕೊಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಈ ರೀತಿ ಒಂದು ಟೇಬಲ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಕ್ವಶನ್ಸ್ ಕೊಟ್ಟ ತಕ್ಷಣ ನೀವು ಅದನ್ನು ಆನ್ಸರ್ ಎಲ್ಲ ಬರೆಯೋಕ್ಕಿಂತ ಮುಂಚೆ ಈ ಥರ ಒಂದು ಟೇಬಲ್ ಫ್ರೇಮ್ ಮಾಡ್ಕೊಳ್ಳಿ. ಟೇಬಲ್ ಫ್ರೇಮ್ ಮಾಡಿಕೊಂಡು ಕ್ಲಾಸ್ ಇಂಟರ್ವಲ್ಸ್ ಅವ್ರು ಕೊಟ್ಟಿರೋ ರೀತಿಯೇ ಬರ್ಕೊಂಡಿದ್ದೀನಿ. 0 to 10, 10 to 20 ಅಂತ ಆರ್ಡರ್ ವೈಸ್ ಬರ್ಕೊಂಡಿದ್ದೀನಿ. ಸೇಮ್ ಹಾಗೇನೇ ಅವ್ರು ಫ್ರೀಕ್ವೆನ್ಸಿ ಏನು ಕೊಟ್ಟಿದ್ದಾರೆ ಆ ಫ್ರೀಕ್ವೆನ್ಸಿನ ಬರ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾವು ಕಾಲಮಲ್ಲಿ X ಬರ್ಕೋಬೇಕು, ನೆಕ್ಸ್ಟು F ಇಂಟು X, ನೆಕ್ಸ್ಟ್ X ಮೈನಸ್ ಮೀನ್ ಆಫ್ X, ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕಾಲಮಲ್ಲಿ ಬಂದು X ಮೈನಸ್ ಮೀನ್ ಆಫ್ X ಸ್ಕ್ವೇರ್, ನೆಕ್ಸ್ಟ್ ಲಾಸ್ಟ್ ಕಾಲಮ್ ಬಂದುಬಿಟ್ಟು F ಇಂಟು X ಮೈನಸ್ ಮೀನ್ ಆಫ್ X ಸ್ಕ್ವೇರ್ ಅಂತ ಇಷ್ಟು ಕಾಲಮ್ ಬರ್ಕೋಬೇಕಾಗುತ್ತೆ. ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ಇದನ್ನು ಫಿಲ್ ಮಾಡ್ತಾ ಹೋಗೋಣ. ಫಿಲ್ ಮಾಡ್ತಾ ಹೋದಾಗ ನಮ್ಗೆ ಆನ್ಸರ್ ಸಿಗುತ್ತೆ. ಈಗ ನಾವು ಫಸ್ಟ್ ಈಗ ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಿದ್ದಾರೆ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ನಮಗೆ X ಕಂಡುಹಿಡಿಬೇಕು. X ಕಂಡುಹಿಡಿಯೋಕ್ಕೆ ಒಂದು ಸಿಂಪಲ್ ರೂಲ್ ಇದೆ. ಅದೇನು ಅಂತ ನೋಡೋದಾದರೆ ಎಕ್ಸ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತಂದರೆ 0 to 10 ಇದೆ. ಸೊ ಇದನ್ನು ನಾವು ಸ್ಟಾರ್ಟಿಂಗ್ ಕ್ಲಾಸ್ ಇಂಟರ್ವಲ್ಸ್ ಫಸ್ಟ್ ನಂಬರ್ ಮತ್ತು ಕೊನೆ ನಂಬರ್ ಎರಡನ್ನೂ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ನಮ್ಗೆ ಏನು ನಂಬರ್ ಬರುತ್ತೆ ಅದೇ X ವ್ಯಾಲ್ಯೂ ಆಗಿರುತ್ತೆ. 0 + 10 ಆ್ಯಡ್ ಮಾಡಬೇಕಾಗುತ್ತೆ. 0 + 10 ಆ್ಯಡ್ ಮಾಡಿದ್ರೆ 10 ಆಗುತ್ತೆ. 10 / 2 = 5 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ನೋಡೋದಾದರೆ 10 to 20 ಇದೆ ಕ್ಲಾಸ್ ಇಂಟರ್ವಲ್ಸು. 10 + 20 ಎರಡನ್ನೂ ಆ್ಯಡ್ ಮಾಡಿದ್ರೆ 30 ಆಗುತ್ತೆ. 30 / 2 ಮಾಡಿದ್ರೆ 15 ಆನ್ಸರ್ ಆಗುತ್ತೆ. ಇಲ್ಲ ಇನ್ನೂ ನಿಮಗೆ ಸಿಂಪಲಾಗಿ X ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು ಅಂತಂದರೆ ಮಿಡ್ ನಂಬರ್ ಆಫ್ ಕ್ಲಾಸ್ ಇಂಟರ್ವಲ್ಸ್ ಅಂತ. ಸೊ ಇದರಲ್ಲಿ ನೀವು ಗಮನಿಸ್ಬೋದು 0 to 10 ಇದರಲ್ಲಿ ಮಿಡ್ ನಂಬರ್ ಯಾವುದು ಅಂತಂದರೆ 5 ಆಗುತ್ತೆ. 10 to 20 ಮಿಡ್ ನಂಬರ್ ಯಾವುದು ಅಂತಂದರೆ 15 ಆಗುತ್ತೆ. ಇದೇ ರೀತಿ ನೀವು ಪ್ರತಿಯೊಂದು ಕ್ಲಾಸ್ ಇಂಟರ್ವಲ್ಸ್ಗೂ ಕೂಡ X ವ್ಯಾಲ್ಯೂನ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. X ವ್ಯಾಲ್ಯೂ ಆ್ಯಡ್ ಮಾಡ್ತಾ ಹೋಗ್ತೀನಿ. 0 to 10 ಮಿಡ್ ನಂಬರ್ ಬಂದ್ಬಿಟ್ಟು 5 ಆಗುತ್ತೆ. ಮತ್ತು 10 to 20 ಮಿಡ್ ನಂಬರ್ ಬಂದು 15, 20 to 30 25, 30 to 40 35, 40 to 50 45, 50 to 60 55, 60 to 70 65.
ಈಗ ನಾವು ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೊಂಡಾಯಿತು. ನೆಕ್ಸ್ಟ್ ಕಾಲಮ್ ಬಂದ್ಬಿಟ್ಟು ಎಫ್ ಇಂಟು ಎಕ್ಸ್ ಅಂತ. ಸೊ ಇದರಲ್ಲಿ ನಾವೇನು ಮಾಡಬೇಕು ಅಂತಂದರೆ ಇ ಎಫ್ ಇಂಟು ಎಕ್ಸ್ ಇವೆರಡನ್ನೂ ನಾವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಮಲ್ಟಿಪ್ಲೈ ಮಾಡಿ ಈ ಎಫ್ ಎಕ್ಸ್ ವ್ಯಾಲ್ಯೂ ಬರೀಬೇಕಾಗತ್ತೆ. ಸೊ 5 ಇಂಟು 5 25. ನೆಕ್ಸ್ಟ್ ಬಂದ್ಬಿಟ್ಟು 7 ಇಂಟು 15 105. ನೆಕ್ಸ್ಟ್ 14 ಇಂಟು 25 350. ನೆಕ್ಸ್ಟ್ 12 ಇಂಟು 35 420. ನೆಕ್ಸ್ಟ್ 9 ಇಂಟು 45 405. ನೆಕ್ಸ್ಟ್ 6 ಇಂಟು 55 330. ನೆಕ್ಸ್ಟ್ ಬಂದು 65 ಇಂಟು 2 130. ಸೊ ಈಗ ನಮಗೇನಾಗಿದೆ, ಕ್ಲಾಸ್ ಇಂಟರ್ವಲ್ಸ್ ಅವರೇ ಕೊಟ್ಟಿದ್ರು, ಫ್ರೀಕ್ವೆನ್ಸಿ ಅವರೇ ಕೊಟ್ಟಿದ್ರು, ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದೀವಿ. ನೆಕ್ಸ್ಟು ಎಫ್ ಇಂಟು ಎಕ್ಸ್ ಇದ್ರ ವ್ಯಾಲ್ಯೂನು ಕಂಡುಹಿಡ್ಕೊಂಡಿದ್ದೀವಿ. ಈಗ ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ, ಮೀನ್ ಆಫ್ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕಾಗತ್ತೆ. ಇದೇ ನಮಗೆ ಕ್ವಶನಲ್ಲಿ ಮೇಜರ್ ಪಾಯಿಂಟು. ಮೀನ್ ಆಫ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿತು ಅಂತಂದರೆ 90% ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ದಂಗೆ. ಸೊ ಮೀನ್ ಆಫ್ ಎಕ್ಸ್ ಕಂಡುಹಿಡಿಯೋಕ್ಕೆ ಒಂದು ಫಾರ್ಮುಲಾ ಇದೆ. ನೀವಿಲ್ಲಿ ಗಮನಿಸ್ಬೋದು, ಈ ಸಿಂಬಲ್ ಬಂದ್ಬಿಟ್ಟು ಎಕ್ಸ್ ಇದ್ದರೆ ಮೀನ್ ಆಫ್ ಎಕ್ಸ್ ಅಂತ. ಮೀನ್ ಆಫ್ ಎಕ್ಸ್ ಫಾರ್ಮುಲಾ ಯಾವ ರೀತಿ ಕಂಡುಹಿಡಿಯೋದು ಅಂತಂದರೆ ಸಮ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಮ್ ಆಫ್ ಎಫ್. ಈ ಫಾರ್ಮುಲಾ ನೀಟಾಗಿ ಬರ್ಕೊಳ್ಳಿ, ಸೊ ನಿಮ್ಗೆ ಈಸಿ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ. ಇವಾಗ ನಮಗೆ ಇಲ್ಲಿ ಸಮ್ ಆಫ್ ಎಫ್ ಎಕ್ಸ್ ಡಿವೈಡ್ ಬೈ ಸಮ್ ಆಫ್ ಎಫ್ ಅಂತ ಇದೆ. ಸೊ ಈಗ ಸಮ್ ಆಫ್ ಎಫ್ ಅಂತ ಅಂದರೆ ನೀವಿಲ್ಲಿ ಗಮನಿಸ್ಬೋದು, ಈ ಎಫ್ ಏನಿದೆ ಇಷ್ಟನ್ನು ಆ್ಯಡ್ ಮಾಡ್ತಾ ಹೋದರೆ ಇದು ಸಮ್ ಆಫ್ ಎಫ್ ಆಗುತ್ತೆ. ನೀವೆರಡು ಶೀಟ್ನಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. 5 + 7 + 14 + 12 + 9 + 6 + 2. ಸೊ ಇಷ್ಟನ್ನು ಆ್ಯಡ್ ಮಾಡಿದ್ರೆ ಸಮ್ ಆಫ್ ಎಫ್ ವ್ಯಾಲ್ಯೂ ಬರುತ್ತೆ. ಈ ವ್ಯಾಲ್ಯೂ ಬಂದ್ಬಿಟ್ಟು 55 ಆಯಿತು. ಸೊ ಇದರಲ್ಲಿ ನಮಗೆ ಈಗ 55 ಈ ವ್ಯಾಲ್ಯೂ ಸಿಕ್ಕಿದೆ. ಇವಾಗ ನಾವು ಸಮ್ ಆಫ್ ಎಫ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಬೇಕಾಗುತ್ತೆ. ಸಮ್ ಆಫ್ ಎಫ್ ಎಕ್ಸ್ ಅಂತಂದರೆ ಈ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಇವಾಗ ನಾವು ಸಮ್ ಆಫ್ ಎಫ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಬೇಕು. ಸೇಮ್ ಸಮ್ ಆಫ್ ಎಫ್ ಯಾವ ರೀತಿ ಕಂಡುಹಿಡ್ಕೊಂಡು ಅದೇ ರೀತಿ ಸಮ್ ಆಫ್ ಎಫ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕಾಗುತ್ತೆ. 25 + 105 + 350 + 420 + 405 + 330 + 130 = ಇಷ್ಟನ್ನು ಟೋಟಲ್ ಮಾಡಿದ್ರೆ ನಮಗೆ ಸಮ್ ಆಫ್ ಎಫ್ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಸಮ್ ಆಫ್ ಎಫ್ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 1765. ಸೊ ಈಗ ಈ ಫಾರ್ಮುಲಾ ರೀತಿ ನಾವು ಇದನ್ನು ಬರ್ಕೋಣ. ಮೀನ್ ಆಫ್ ಎಕ್ಸ್ = ಸಮ್ ಆಫ್ ಎಫ್ ಎಕ್ಸ್. ಸಮ್ ಆಫ್ ಎಫ್ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 1765 ಡಿವೈಡೆಡ್ ಬೈ ಸಮ್ ಆಫ್ ಎಫ್. ಸಮ್ ಆಫ್ ಎಫ್ ವ್ಯಾಲ್ಯೂ ಬಂದ್ಬಿಟ್ಟು 55 ಆಗುತ್ತೆ. ಸೊ ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ ಆನ್ಸರ್ ಬಂದ್ಬಿಟ್ಟು 32.09 ಬರುತ್ತೆ. ಸೊ ಇದು ಮೀನ್ ಆಫ್ ಎಕ್ಸ್ ವ್ಯಾಲ್ಯೂ ಆಯಿತು. ಇಲ್ಲಿ ನಾನು ಬರ್ಕೊಂಡಿದ್ದೀನಿ ಸಮ್ ಆಫ್ ಎಫ್ ಎಕ್ಸ್ ವ್ಯಾಲ್ಯೂ, ಸಮ್ ಆಫ್ ಎಫ್ ವ್ಯಾಲ್ಯೂ ಅಂತ. ಸೊ ಇವಾಗ ನಮಗೆ ಮೀನ್ ಆಫ್ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ. ಈಗ ಫಾರ್ಮುಲಾ ರೀತಿ ನೋಡೋದಾದರೆ ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್ ಅಂತ ನೋಡಿ ಫಾರ್ಮುಲಾ ರೀತಿ ಬರ್ಕೊಂಡಿದ್ದೀನಿ. ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್ ಅಂತ. ಸೊ ಎಕ್ಸ್ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಕಂಡುಹಿಡ್ಕೊಂಡಿದ್ದೀವಿ, ಆ ಎಕ್ಸ್ ವ್ಯಾಲ್ಯೂಸ್ನ ಬರ್ಕೊಂಡಿದ್ದೀನಿ. ಅದರಿಂದ ಮೀನ್ ಆಫ್ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಬೇಕಾಗುತ್ತೆ. 5 - 32.09 ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ -27.09 ಆಗುತ್ತೆ. ಯಾಕಂದರೆ ಇದು ಮೈನಸ್ ವ್ಯಾಲ್ಯೂ ಬರುತ್ತೆ. 5ಗಿಂತ 32 ಬಿಗ್ಗರ್ ಇದೆ, ಸೊ ಅದ್ರ ಹಿಂಭಾಗ ಇರೋ ಸಿಂಬಲ್ ಇಲ್ಲಿ ಆ್ಯಡ್ ಆಗುತ್ತೆ. ಸೊ -27.09 ಆಗುತ್ತೆ. ನೆಕ್ಸ್ಟ್ 15ಇಂದ 32.09ನ ಮೈನಸ್ ಮಾಡಿದ್ರೆ -17.09 ಆನ್ಸರ್ ಆಗುತ್ತೆ. ನೆಕ್ಸ್ಟ್ 25ಇಂದ -32.09. ಸೊ ಇದೇ ರೀತಿ ನೀವು ಎಕ್ಸ್ ವ್ಯಾಲ್ಯೂಯಿಂದ ಮೀನ್ ಆಫ್ ಎಕ್ಸ್ ವ್ಯಾಲ್ಯೂನ ಮೈನಸ್ ಮಾಡ್ತಾ ಹೋದರೆ ನಿಮಗೆ ಈ ರಿಸಲ್ಟ್ ಬರ್ತಾ ಹೋಗುತ್ತೆ. ಈ ರಿಸಲ್ಟನ್ನು ನೀವು ನೆಕ್ಸ್ಟ್ ಈ ಚಾರ್ಟ್ನಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು. -27.09 -17.09 -70.09 02.91 12.91 22.91 32.91. ಇವಾಗ ನಮಗೆ ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್ ವ್ಯಾಲ್ಯೂ ಬಂದಿದೆ. ನೆಕ್ಸ್ಟು ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್ ಸ್ಕ್ವೇರ್ ಮಾಡಬೇಕಾಗತ್ತೆ. ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ನಮಗೆ ಸಿಂಪಲ್ ಈಸಿ ಸ್ಟೆಪ್ಸ್ ಏನು ಅಂತಂದರೆ ನಮ್ಗೆ ಆಲ್ರೆಡಿ ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಸೊ ಇದನ್ನೇ ನಾವು ಸ್ಕ್ವೇರ್ ಮಾಡಬೇಕಾಗುತ್ತೆ. -27.09 ಸ್ಕ್ವೇರ್ -17.09 ಸ್ಕ್ವೇರ್. ಸೊ ಸ್ಕ್ವೇರ್ ಮಾಡಬೇಕಾದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ನಿಮಗೆ ಈ ವ್ಯಾಲ್ಯೂ ಬಂದ್ಬಿಟ್ಟು 733.86 ಆಗುತ್ತೆ. -17.09 ಸ್ಕ್ವೇರ್ ಮಾಡಿದ್ರೆ 292.
0.06 ವ್ಯಾಲ್ಯೂ ಬರುತ್ತೆ. ಸೊ ಇದೇ ರೀತಿ ನೀವು ಇದನ್ನು ಸ್ಕ್ವೇರ್ ಮಾಡಬೇಕಾಗುತ್ತೆ. ಸ್ಕ್ವೇರ್ ಮಾಡೋದು ಯಾವ ರೀತಿ ಗೊತ್ತಿಲ್ಲ ಅಂತಂದರೆ ಈಸಿ, -27.09 ಇಂಟು -27.09 ಮಾಡಿದ್ರೆ 733.86 ಆಗುತ್ತೆ. ಈ ಮೈನಸಲ್ಲಿ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಈಸಿಯಾಗಿ ನೀವು 27.09 ಇಂಟು 27.09 ಮಾಡಿ ನಿಮಗೆ ಈ ವ್ಯಾಲ್ಯೂ ಬರುತ್ತೆ. ಅದೇ ರೀತಿ ಇದೇ ಎಲ್ಲ ನಂಬರ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಈ ವ್ಯಾಲ್ಯೂಸ್ ಬರುತ್ತೆ. ಈ ವ್ಯಾಲ್ಯೂಸ್ ಎಲ್ಲನೂ ನೀವು ಮತ್ತೆ ಈ ಚಾರ್ಟ್ಗೆ ಆ್ಯಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಬನ್ನಿ ಈಗ ಆ್ಯಡ್ ಮಾಡ್ತಾ ಹೋಗೋಣ. 733.86, 292.06, 50.26, 8.46, 166.46, 524.86, 1083.06. ಸೊ ಇವಾಗ ನಮಗೆ ಈ ವ್ಯಾಲ್ಯೂ ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಬಂದಿದೆ. ನೆಕ್ಸ್ಟ್ ನಾವು ಯಾವ ವ್ಯಾಲ್ಯೂ ಕಂಡುಹಿಡಬೇಕು ಅಂತಂದರೆ ಎಫ್ ಇಂಟು ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಕಂಡುಹಿಡಬೇಕಾಗುತ್ತೆ. ಇಲ್ಲಿ ಗಮನಿಸ್ಬೋದು ಎಫ್ ಇಂಟು ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ. ನಮಗೆ ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್ ಸ್ಕ್ವೇರ್ ಆಲ್ರೆಡಿ ವ್ಯಾಲ್ಯೂ ಕಂಡುಹಿಡ್ಕೊಂಡಿದ್ವಿ 733.86. ಎಫ್ ವ್ಯಾಲ್ಯೂನು ಆಲ್ರೆಡಿ ನಮಗೆ ಅವರೇ ಕೊಟ್ಟಿರೋದ್ರಿಂದ ಆ ವ್ಯಾಲ್ಯೂಸ್ನ ಇಂಟು ಮಾಡ್ತಾ ಹೋಗಬೇಕು. ಎಫ್ ವ್ಯಾಲ್ಯೂಸ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಒಂದ್ಸಲ ಚೆಕ್ ಮಾಡ್ಬೋದು, ಕ್ವಶನಲ್ಲೂ ಇರುತ್ತೆ. ಈ ಎಫ್ ವ್ಯಾಲ್ಯೂಸ್ನ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. 5 ಇಂಟು 733.86ನ ಮಲ್ಟಿಪ್ಲೈ ಮಾಡಿದ್ರೆ 3669.30 ಬರುತ್ತೆ. ಇದೇ ರೀತಿ ನೀವು ಎಫ್ ಇಂದ ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ನಾನು ಇಷ್ಟನ್ನು ಆಲ್ರೆಡಿ ಮಲ್ಟಿಪ್ಲೈ ಮಾಡಿದ್ದೀನಿ, ನೀವು ಒಂದ್ಸಲ ಚೆಕ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡಿ, ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ಕ್ಯಾಲ್ಕುಲೇಟರಲ್ಲಿ. ಈಗ ಆಲ್ರೆಡಿ ನಾನು ಈ ವ್ಯಾಲ್ಯೂಸ್ನ ಕಂಡುಹಿಡ್ಕೊಂಡಿದ್ದೀನಿ. ಈ ವ್ಯಾಲ್ಯೂಸ್ನ ಮತ್ತೆ ನಾನು ಚಾರ್ಟ್ಗೆ ಎಂಟ್ರಿ ಮಾಡ್ತಾ ಹೋಗ್ತೇನೆ. 3669.30, 2044.42, 703.64, 101.52, 1499.94, 3149.16, 2166.12. ಸೊ ಇವಾಗ ನಮಗೆ ಚಾರ್ಟ್ ಫಿಲ್ ಆಗಿದೆ. ಈ ಚಾರ್ಟ್ ಯಾವ ರೀತಿ ಫಿಲ್ ಆಗಿದೆ ಅನ್ನೋದು ನಿಮಗೆ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನೀವು ಸಿಲೆಬಸ್ ತೆಗೆದು ನೋಡಿದ್ರು ಅಷ್ಟೇ ಇದೇ ರೀತಿನೇ ಫಿಲ್ ಆಗಿರುತ್ತೆ. ಸೊ ಇದನ್ನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಫಿಲ್ ಮಾಡೋದು ಅಂತ ಕಂಡುಹಿಡ್ಕೊಂಡಿದ್ದೀವಿ. ನೆಕ್ಸ್ಟ್ ಈಗ ನಾವು ಫಾರ್ಮುಲಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಂಡುಹಿಡಬೇಕಾಗುತ್ತೆ. ನಮಗೆ ಈಗ ವ್ಯಾಲ್ಯೂಸ್ ಎಲ್ಲ ಸಿಕ್ಕಿದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಂದು ಫೈಂಡ್ ಔಟ್ ಮಾಡಬೇಕು. ಈಗ ನಾವು ಫೈನಲ್ ಸ್ಟೆಪ್ ವೇರಿಯನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಂಡುಹಿಡಬೇಕಾಗುತ್ತೆ. ವೇರಿಯನ್ಸ್ ಫಾರ್ಮುಲಾ ಬಂದ್ಬಿಟ್ಟು ಸಮ್ ಆಫ್ ಎಫ್ ಇಂಟು ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಸಮ್ ಆಫ್ ಎಫ್ ಅಂತ. ಸೊ ಇವಾಗ ನಾವೇನು ಮಾಡಬೇಕಂತಂದರೆ ಈ ಸಮ್ ಆಫ್ ಎಫ್ ಇಂಟು ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಕಂಡುಹಿಡಬೇಕು. ನಮ್ಗೆ ಆಲ್ರೆಡಿ ಸಮ್ ಆಫ್ ಎಫ್ ವ್ಯಾಲ್ಯೂ ಆಲ್ರೆಡಿ ಕಂಡುಹಿಡ್ಕೊಂಡಿದ್ದೀವಿ. ಈಗ ನಮಗೆ ಈ ವ್ಯಾಲ್ಯೂ ಕಂಡುಹಿಡಬೇಕು. ಈ ವ್ಯಾಲ್ಯೂ ಕಂಡುಹಿಡೋದು ಹೆಂಗೆ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್. ನಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಸಮ್ ಆಫ್ ಎಫ್ ಇಂಟು ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ. ನಮಗೆ ಇಲ್ಲಿ ಆಲ್ರೆಡಿ ಕಂಡುಹಿಡ್ಕೊಂಡಿದ್ದೀವಿ ಎಫ್ ಇಂಟು ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂಸ್ ಆಲ್ರೆಡಿ ಬಂದಿದೆ. ಇದನ್ನು ನಾವು ಸಮ್ ಮಾಡಬೇಕು. ಸೊ 3669.30, 2044.42 ಈ ಥರ ಪ್ರತಿಯೊಂದು ವ್ಯಾಲ್ಯೂನ ಆ್ಯಡ್ ಮಾಡ್ತಾ ಹೋದರೆ ನಿಮಗೆ ಸಮ್ ಆಫ್ ಎಫ್ ಇಂಟು ಎಕ್ಸ್ ಮೈನಸ್ ಮೀನ್ ಆಫ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಬರುತ್ತೆ. ಈ ವ್ಯಾಲ್ಯೂ ಬಂದ್ಬಿಟ್ಟು ಆಲ್ರೆಡಿ ನಾನು ಟೋಟಲ್ ಮಾಡಿದ್ದೀನಿ 1334.10 ಈ ವ್ಯಾಲ್ಯೂ ಆಗಿದೆ. ಸೊ ನೀವು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟರ್ ಮಾಡಿ. ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ನೀವು ಒಂದ್ಸಲ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ವೇರಿಯನ್ಸ್ ಫಾರ್ಮುಲಾ ಬಂದ್ಬಿಟ್ಟು ವೇರಿಯನ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1334.10 ಡಿವೈಡೆಡ್ ಬೈ 55 ಆಗುತ್ತೆ. ಇದನ್ನು ಈ ಸಂಖ್ಯೆಯಿಂದ ನೀವು ಡಿವೈಡ್ ಮಾಡಿದ್ರೆ ನಿಮಗೆ ವೇರಿಯನ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 242.43 ವ್ಯಾಲ್ಯೂ ಬರುತ್ತೆ. ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಈ ಸ್ಕ್ವೇರ್ನ ರಿಮೂವ್ ಮಾಡಿ ಆನ್ಸರ್ ಬರಬೇಕಾಗುತ್ತೆ. ಸ್ಕ್ವೇರ್ ರಿಮೂವ್ ಮಾಡಬೇಕು ಅಂತಂದರೆ ರೂಟ್ ಆಗುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ರೂಟ್ ಆಫ್ 242.43 ಅಂತ ಮಾಡಿದ್ರೆ ನಿಮಗೆ ಆನ್ಸರ್ ಬಂದ್ಬಿಟ್ಟು ಈ ರೂಟ್ನ ಕ್ಯಾನ್ಸಲ್ ಮಾಡಿದ್ರೆ 15.57 ಆಗುತ್ತೆ. ಇದನ್ನು ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಇಷ್ಟು ಆನ್ಸರ್ಸ್ನ ನೀವು ಬರೀತು ಸ್ಟೆಪ್ ಬೈ ಸ್ಟೆಪ್ ಅಂತಂದರೆ ಇನ್ ಕೇಸ್ ಏನಾದ್ರು ಅವ್ರು 15 ಮಾರ್ಕ್ಸ್ ಕೇಳಿದ್ರೆ ಖಂಡಿತ 15 ಮಾರ್ಕ್ಸ್ ಸಿಗುತ್ತೆ. ಈಸಿಯಾಗಿ ನೀವು 15 ಮಾರ್ಕ್ಸ್ನ ತೊಗೋಬೋದು. ನಿಮಗೇನಾದರೂ ಮತ್ತೆ ಈ ಡೌಟ್ಗಳಿತ್ತು ಅಂತಂದರೆ ಈ ವಿಡಿಯೋನ ಮೊದಲಿಂದ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಬನ್ನಿ. ಈಸಿಯಾಗಿ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಇನ್ನೇನಾದರೂ ಡೌಟ್ ಇತ್ತು ಅಂತಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚು ಹೊಸ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.